ಹೊಸಕೋಟೆ ತಾಲೂಕಿನ ಅನಗೊಂಡನಹಳ್ಳಿ ಹೋಬಳಿಯ ಮುತ್ಸಂದ್ರ ಗ್ರಾಮದಲ್ಲಿರುವ ಶ್ರೀಶಕ್ತಿ ಭವನದಲ್ಲಿ ಜನಮಿತ್ರ ಸಿಎಸ್ಸಿ ವತಿಯಿಂದ ಹಾಗೂ ಮಿಂಚು ಸಂಜೀವಿನಿ ಮಹಿಳಾ ಒಕ್ಕೂಟ ಸ್ಥಳೀಯ ಗ್ರಾಮ ಪಂಚಾಯಿತಿ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಯೋಗ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಸದಸ್ಯೆ ವಿನೋದ, ಯೋಗ ಬಂಧುಗಳಾದ ಶುಭಾ, ವೆಂಕಟಲಕ್ಷ್ಮಮ್ಮ, ಅಮರಾವತಿ, ಮಾನಸ, ಸಿಎಸ್ಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವ್ಯವಸ್ಥಾಪಕ ಮೃತ್ಯುಂಜಯ, ವ್ಯವಸ್ಥಾಪಕ ವಿನೋದ್ ಸೇರಿದಂತೆ ಸಿಎಸ್ಸಿಯ ಸಿಬ್ಬಂದಿ ವರ್ಗ ಹಾಜರಿದ್ದು ಉದ್ಘಾಟನೆಯನ್ನ ಮಾಡಿದ್ರು. ಇನ್ನು ಈ ಒಂದು ಯೋಗ ಕಾರ್ಯಕ್ರಮವನ್ನ ಕುರಿತು ಗ್ರಾಮ ಪಂಚಾಯಿತಿ ಸದಸ್ಯೆ ವಿನೋದರವರು ಮಾತನಾಡಿದ್ರು. ಯೋಗ ಬಂಧುಗಳಾದಂತಹ ಶುಭಾ ಹಾಗೂ ಯಶೋಧಮ್ಮನವರು ಸಹ ಮಾತನಾಡಿದ್ರು. ಯೋಗವು ದೈನಂದಿನ ಬದುಕಿನಲ್ಲಿ ಪ್ರತಿಯೊಬ್ಬರ ಭಾಗವಾಗಬೇಕು. ನಿಯಮಿತ ಯೋಗಾಭ್ಯಾಸದಿಂದ ದೇಹದ ಆರೋಗ್ಯ ಸುಧಾರಿಸುವುದರ ಜೊತೆಗೆ ಮನಸ್ಸಿಗೆ ಶಾಂತಿ ಹಾಗೂ ಏಕಾಗ್ರತೆ ದೊರೆಯುತ್ತದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ 2015ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ದಿನವನ್ನ ಆಚರಣೆ ಮಾಡಿದ ಕೀರ್ತಿ ಸಲ್ಲುತ್ತದೆ. ಪ್ರಮುಖವಾಗಿ ಯೋಗವನ್ನ ಮಾಡುವುದರಿಂದ ರೋಗಗಳು ದೂರವಾಗ್ತದೆ. ಆಸ್ಪತ್ರೆಗೆ ಹೋಗುವಂತಹ ಸನ್ನಿವೇಶಗಳು ಉದ್ಭವವಾಗುವುದಿಲ್ಲ. ಮುಖ್ಯವಾಗಿ ಕೇವಲ ಯೋಗ ದಿನಕ್ಕೆ ಮಾತ್ರ ಯೋಗ ಮಾಡಬಾರ್ದು, ಪ್ರತಿದಿನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಡ್ಬೇಕು ಅಂತ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ವಿನೋದಮ್ಮ ತಿಳಿಸಿದ್ರು. ಇವತ್ತು ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರತಿ ವರ್ಷನೂ ನಾವು ನಡೆಸ್ತಾ ಇದ್ದೀವಿ. ನಮ್ಮ ಮುಸ್ಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಸಮುದಾಯ ಭವನದಲ್ಲಿ ಪ್ರತಿ ವರ್ಷನೂ ನಡೆಸ್ತೀವಿ. ಅದೇ ತರ ಈ ವರ್ಷನೂ ನಮ್ಮ ಸಂಜೀವಿನಿ ಒಕ್ಕೂಟ ಗ್ರಾಮ ಪಂಚಾಯಿತಿ ಒಕ್ಕೂಟದಿಂದ ಹಾಗೂ CS ಸೆಂಟರ್ ಇಂದ ನಾವು 2 ಕಡೆಯಿಂದನೂ ನಾವು ಈ ದಿನ ಆಚರಣೆ ಮಾಡ್ತಾ ಇದ್ದೀವಿ. ಯೋಗ ಅಂದ್ರೆ ಒಂದು ಆರೋಗ್ಯವೇ ಭಾಗ್ಯ. ಏಕೆಂದ್ರೆ ಒಂದು ಆರೋಗ್ಯ ಸರಿ ಇಲ್ಲ ಅಂದ್ರೆ ದುಡ್ಡು ಕೊಟ್ಟು ಇದ್ ಮಾಡ್ಬೇಕು, ದುಡ್ಡು ಕೊಟ್ಟೆ ನಾವು ಸರಿಪಡಿಸ್ಕೋಬೇಕು ಆರೋಗ್ಯವನ್ನ. ಆದ್ರೆ ಯೋಗದಿಂದ ನಮ್ಗೆ ಯಾವ ದುಡ್ಡು ಇಲ್ಲ, ಏನು ಇಲ್ಲ. ಮಾರ್ನಿಂಗ್ ಬೆಳಗ್ಗೆ ಮುಂಜಾನೆ ಎದ್ದು ಒಂದು 10 ನಿಮಿಷ ಇಲ್ಲ ಅಂದ್ರೆ ಹಾಫ್ ಅನ್ ಅವರ್ ಇಲ್ಲ ಅಂದ್ರೆ ಒಂದು 10 ನಿಮಿಷ ನಾವು ಯೋಗ ಮಾಡಿದ್ರೆ ನಮ್ಗೆ ಮೈಂಡ್ ಎಲ್ಲ ರಿಲೀಫ್ ಆಗುತ್ತೆ. ಹಾಗೆ ನಮ್ಮ ದೇಹಕ್ಕೂ ಒಳ್ಳೆ ಯೋಗ ಸಿಗುತ್ತೆ, ಆರೋಗ್ಯವಾಗಿರ್ತೀವಿ. ನಮ್ಗೆ ಯೋಗಗಿಂತ ಬೇರೆ ಮೆಡಿಸಿನ್ ಯಾವ್ದು ಇಲ್ಲ. ನಮ್ಗೆ ಯಾವುದೇ ಕಾಯಿಲೆಗೂ ಅಷ್ಟೇ ಯೋಗ ಅಷ್ಟು ನಮ್ಗೆ ಯಾವ್ದನ್ನು ಮೆಡಿಸಿನ್ ನಮ್ಗಿಲ್ಲ. ದಯವಿಟ್ಟು ಎಲ್ರಿಗೂ ಅಷ್ಟೇ ಪ್ರತಿ ವರ್ಷ ಅಂತಲ್ಲ, ಒಂದು ದಿನ ಅಲ್ಲ, ಪ್ರತಿ ದಿನಾನು ಯೋಗ ಮಾಡ್ಬೇಕು. ಯಾರೇ ಆಗ್ಲಿ, ಕೈಯಲ್ಲಿ ಆಗದೆ ಇರೋರು ಮಾಡ್ಬೋದು, ಕುತ್ಕೊಂಡ್ ಮಾಡ್ಬೋದು, ನಿಂತ್ಕೊಂಡ್ ಮಾಡ್ಬೋದು, ಎಲ್ಲ ತರದ್ದು ಯೋಗಗಳಿದೆ. ದಯವಿಟ್ಟು ಪ್ರತಿಯೊಬ್ಬರಿಗೂ ಹೇಳೋದಷ್ಟೇನೆ, ನಮ್ಗೆ ಎಷ್ಟೋ ಕೆಲಸಗಳಲ್ಲಿ ನಾವು ಇರ್ತೀವಿ, ಅರ್ಧ ಗಂಟೆ ಯೋಗಗೆ ಅಂತ ನಾವು ಮೀಸಲಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಯೋಗ ಮಾಡಿದ್ರೆ ಸಾಯಂಕಾಲದವರೆಗೂ ನಮ್ಗೆ ಮೈಂಡ್ ಫ್ರೆಶ್ ಆಗಿರುತ್ತೆ, ಹಾಗೆ ನಮ್ಮ ದೇಹನೂ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ದಯವಿಟ್ಟು ಎಲ್ರು ಯೋಗ ಮಾಡ್ಬೇಕಂತ ನಾನು ಕೇಳ್ಕೊಂತೀನಿ. ಯೋಗ ಬರೀ ನಮಗ್ ಮಾತ್ರ ಸೀಮಿತ ಅಲ್ಲ. ಇವತ್ತು ಯೋಗ ನಮ್ಮ ಮೋದಿಜಿಯವರು ಇವಾಗ ಆಲ್ರೆಡಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಮ್ಗೆ ಬರೀ ನಮ್ಮ ಪ್ರಪಂಚ ಟೋಟಲ್ ಆಗಿ ವಿಶ್ವದಾದ್ಯಂತನೂ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಒಬ್ಬರಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ನಮ್ಮ ಆರೋಗ್ಯವಾಗಿರ್ಬೇಕು ಅಂತ ನಮ್ಮ ಮೋದಿಯವ್ರಿಗೆ ಎಷ್ಟೇ ಕೆಲಸ ಇರ್ಲಿ, ಮೋದಿಜಿಯವರು ಇವತ್ತು ಎಲ್ಲರಿಗೂ ಅದನ್ನೇ ಸಂದೇಶವನ್ನು ಕೊಟ್ಟು ಪ್ರತಿ ಕಡೆನೂ, ಪ್ರತಿ ಸಂಘಗಳಾಗ್ಲಿ, ಪ್ರತಿ ಮನೆಗಳಲ್ಲಾಗ್ಲಿ, ಎಲ್ರೂ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಇದನ್ನೇ ಪ್ರತಿದಿನ ಅಳವಡಿಸ್ಕೋಬೇಕಾಗಿ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ. ಜೂನ್ 21ನೇ ತಾರೀಕು ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ದೇಶಾದ್ಯಂತ ಯೋಗ ಡೇ ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ನಾವ್ ಎಲ್ಲಾ ಕಡೆ ಹೋಗೋದಕ್ಕಾಗಲ್ಲ ಅಂತ ನಮ್ಮ ಊರುಗಳಲ್ಲೇ ನಾವು ಸಣ್ಣದಾಗಿ ನಮ್ಗೆ ಗೊತ್ತಿರೋದನ್ನ ಮಾಡಿದ್ರು ಕೂಡ ಅದು ಯೋಗನೇ ಆಗತ್ತೆ. ಯೋಗ ಬಗ್ಗೆ ಎಲ್ಲಾನು ತಿಳ್ಕೊಬೇಕು ಅಂತ ಇಲ್ಲ, ಮಕ್ಳಿಗೆಲ್ಲ ಸ್ಕೂಲಲ್ಲಿ ಆಲ್ರೆಡಿ PT ಟೈಮ್ ಅಲ್ಲಿ ಹೇಳ್ಕೊಟ್ಟಿರ್ತಾರೆ. ಅದನ್ನೇ ನಾವು ಇವತ್ತಿನ ದಿನ ನಾವು ಆಚರಣೆ ಮಾಡ್ಕೊಂಡ್ರು ಆಗುತ್ತೆ. ಇವತ್ತಿನ ದಿನ ಬರೀ ಯೋಗ ಡೇ ಅಂತ ಹೇಳಿ ಇವತ್ತೊಂದ್ ದಿನ ಮಾಡೋ ಬದ್ಲು ಅದೇ ಎಕ್ಸರ್ಸೈಸ್ ನ ದಿನ ಬೆಳಿಗ್ಗೆ ಒಂದು ಅರ್ಧ ಗಂಟೆ ನೀವು ಮಾಡಿದ್ರು, ಒಂದ್ ಹಾಫ್ ಅನ್ ಅವರ್ ವಾಕ್ ಮಾಡಿ, ಅರ್ಧ ಗಂಟೆ ನೀವು ಯೋಗ ಮಾಡಿ, ಮೈಯನ್ನ ಆ ಕಡೆ ಈ ಕಡೆ ಕದಲ್ಸಿದ್ರು ಅದು ನಿಮ್ ಬಾಡಿಗೆ ಒಳ್ಳೇದಾಗೋದ್ರಿಂದ ರಕ್ತ ಚಲನೆ ಚೆನ್ನಾಗಾಗತ್ತೆ. ಅದಕ್ಕೋಸ್ಕರ ಡೈಲಿ ಒಂದ್ ಅರ್ಧ ಗಂಟೆ ಬೆಳಿಗ್ಗೆ ಅರ್ಧ ಗಂಟೆ ವಾಕ್ ಮಾಡಿ, ಅರ್ಧ ಗಂಟೆ ಯೋಗ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಯೋಗ ಮಾಡೋದ್ರಿಂದ ನಮ್ಗೆ ನಮ್ಮ ಬಾಡಿಗೆ ಅಷ್ಟೇ ಯೂಸ್ ಆಗೋದ್ರಿಂದ ನಮ್ಮನ್ನ ನಾವು ನೋಡ್ಕೊಳ್ಳೋಣ, ಬೇರೆಯವ್ರಿಗೆ ಹೇಳೋದ್ರಷ್ಟೇ ಮಾಡೋಣ. ಅವ್ರಿಗೆ ಹೇಳಿದ್ರೆ ಅವ್ರ ಬಾಡಿಗೆ ಅವ್ರಿಗೆ ಬೇಕು ಅಂದ್ರೆ ಅವ್ರು ಮಾಡ್ತಾರೆ. ಈಗ ನಮ್ಮ ಇದ್ರಲ್ಲಿ ಈಗ ಪ್ರಧಾನ ಮಂತ್ರಿಗಳು ಕೂಡ ಯೋಗ ಡೇನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಅವ್ರ ಕೈಯಲ್ಲಿ ಆದಷ್ಟು ಅವರು ಈಗ ಹೇಗೆ ಸಂದೇಶ ಕೊಡ್ತಿದ್ದಾರೆ, ಅವ್ರು ಕೊಡೋದನ್ನ ಕೊಡ್ತಿದ್ದಾರೆ. ನಾವ್ ಅದನ್ನ ತಗೊಬೇಕು, ನಾವ್ ಅದನ್ನ ಅಳವಡಿಸ್ಕೊಬೇಕು. ಹೇಳೋದು ಒಂದು ಮುಖ್ಯ. ಹೇಳ್ತಾ ಇದ್ದಾರೆ ಎಲ್ಲಾರೂನು
ತಿಳುವಳಿಕೆ ಅನ್ನೋದು ನಮಗ್ ನಾವೇ ಬರೋದ್ರಿಂದ ನೀವು ಇವತ್ತಿನ ದಿನ ಆದ್ರೂ ಒಂದು ಪ್ರತಿಜ್ಞೆಯನ್ನ ಮಾಡಿ ಯೋಗ ಡೇನ ಮಾಡೋಣ ಅಂತ ಹೇಳಿ ನಾವು ಮುತ್ಸಂದ್ರ ಗ್ರಾಮ ಪಂಚಾಯತಿಯಿಂದ ನಮ್ದು ಒಕ್ಕೂಟ ಇದೆ, ಮಿಂಚು ಸಂಜೀವಿನಿ ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟ. ನಮ್ಮ ಸ್ತ್ರೀ ಮಹಿಳಾ ಸಂಘದಲ್ಲಿರೋ ಸ್ತ್ರೀಯರಿಗೂ ನಾವ್ ಹೇಳೋದೇನು ಅಂದ್ರೆ ಬನ್ನಿ ಯೋಗ ಮಾಡಿ ಅಂತ ಹೇಳಿ. ಇಲ್ಲಿ ಸ್ತ್ರೀಯರು ಜಾಸ್ತಿ ಇರೋದ್ರಿಂದ ನಾವೆಲ್ಲ ಇವತ್ತು ಸಂಜೀವಿನಿ ಕಡೆಯಿಂದ ಮತ್ತೆ ನಮ್ಮೂರಲ್ಲಿ CSC ಸೆಂಟರ್ ಇದೆ, ಅವರು ಕಡೆಯಿಂದಾನು ನಾವಿವತ್ತು ಯೋಗ ಡೇನ ಆಚರಣೆ ಮಾಡ್ತಾ ಇದ್ದೀವಿ. ನಾವು ಯೋಗ ಯಾವಾಗ ಓಪನ್ ಮಾಡಿದ್ರು ನಮ್ಮೂರಲ್ಲಿ ವಿನೋದಮ್ಮನವ್ರು ಕರೆದಾಗ ನಾವು ಒಂದು ಯೋಗ ತುಪ್ಪಿಸ್ಕೊಳ್ದಿರ ಬಂದಿದ್ದೀವಿ. ಯೋಗ ಮಾಡೋದ್ರಿಂದ ನಮ್ಗೆ ಉಪಯೋಗ ಏನಾಗಿದೆ ಅಂತ ಯೋಗ ಮಾಡಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ, ಬೇರೆಯವ್ರಿಗೆ ಗೊತ್ತಾಗಲ್ಲ. ನಾವು ಇದು ರವಿಶಂಕರ್ ಅವರು ಗುರು ಕಡೆಯಿಂದ ಮಾಡಿದ್ವಿ. ಇವಾಗ SSY ಇಂದ 15 ದಿನ 20 ದಿನದ ಮಾಡಿದ್ವಿ. ಅವರೆಲ್ಲ ಕರ್ಕೊಂಡು ಹೋಗಿದ್ರು ಆ ಕಡೆ ಡಕ್ನಿಕೋಟೆ ಕಡೆ, ಅಲ್ಲೆಲ್ಲ ಮಾಡ್ಕೊಂಡ್ ಬಂದ್ವಿ. ಅಲ್ಲಿ ನಾವೆಲ್ಲ ಹೋದಾಗ ನಮ್ ಚಿಕ್ಕ ಮಕ್ಕಳನ್ ತರ ಮಾಡಿದ್ರು ಅವರು. ನಮ್ ಬ್ರೈನ್ ಎಲ್ಲ ಏನಾಯ್ತು ಅಂತ ನಮಗ್ ಗೊತ್ತಾಗುತ್ತೆ, ನಾವ್ ಹೇಳೋ ಅವ್ರಿಗೆ ಅರ್ಥ ಮಾಡ್ಕೊಳಕ್ ಅವ್ರಿಗೆ ಬರಲ್ಲ, ಗೊತ್ತಾಗಲ್ಲ ಅವ್ರಿಗೆ. ನಾವು ಅಲ್ಲಿ ಹೋಗಿ ಬಂದಾಗಿಂದನು ಮನೇಲಿ ಡೈಲಿ ಮಾಡ್ತೀವಿ. ನಾವು ಮಕ್ಳಿಗೂ ಹೇಳ್ತಾ ಇರ್ತೀವಿ ಮಾಡ್ರಿ 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 ಅಂತ. ಇನ್ನು ಬೇರೆಯವ್ರಿಗೆ ಎಲ್ಲಾದ್ರೂ ಎಲ್ಲಾನು ಓಪನ್ ಆದಾಗ ಬನ್ರಿ ಬನ್ರಿ ಅಂತ ಎಲ್ಲಾ ಕರಿತೀವಿ. ಯಾರು ಬರ್ತಾನೆ ಇಲ್ಲ. ನಮ್ಗ ಅದನ್ನ ಇವಾಗ ಬಿಡಕ್ ಆಗ್ತಾ ಇಲ್ಲ, ಆತರ ನಾವ್ ಮನೆಯಲ್ಲಿ ಮಾಡ್ತೀವಿ. ಅದನ್ನ ಎಲ್ಲಾರುನು ಪಾಲನೆ ಮಾಡ್ಕೊಂಡ್ರೆ ಇವಾಗ ನಾವ್ ಹಾಸ್ಪಿಟ್ಲ್ಗೆ ಹೋದ್ರೆ ದುಡ್ಡು ಬೇಜಾನ್ ಖರ್ಚು ಮಾಡ್ತೀವಿ. ಅದೇ ಮನೆಯಲ್ಲಿ 1 ಅವರ್ ಯೋಗ ಮಾಡೋದ್ರಿಂದ ಅದ್ರಲ್ಲಿ ಏನ್ ಉಪಯೋಗ ಅಂತ ಜನಗಳಿಗೆ ತಿಳಿಸ್ಕೊಟ್ರೇನೋ ಅವ್ರು ತಿಳ್ಕೊಂತ ಇಲ್ಲ. ನಮ್ಗೆ ಅದು ಗೊತ್ತಾಗಿದೆ. ಯೋಗದಿಂದ ತುಂಬಾ ಉಪಕಾರ ಆಗಿದೆ. ಒಂದು ಪ್ರಾಣಾಯಾಮ, ಒಂದು ಭಸ್ತಿಕ ಇರ್ಬೋದು, ಎಲ್ಲಾನು ಇವ್ರು ಹೇಳ್ಕೊಡ್ತಾರೆ. SSY ಕಡೆಯಿಂದ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ನಮ್ಗೆ. ಅದರಿಂದ ನಮ್ಗೆ ಮನಸ್ಸೆಲ್ಲ ಆ ಕಡೆನೆ ಹೋಗ್ತಾ ಇರುತ್ತೆ, ಯೋಗ ಮಾಡ್ಬೇಕು ಬೆಳಗ್ಗೆ ಎದ್ದು, ಯೋಗ ಮಾಡ್ಬೇಕು ಬೆಳಗ್ಗೆ ಎದ್ದು ಅಂತ. ನಾವು ಸುಮಾರು ಜನಕ್ಕೆ ಹೇಳ್ತೀವಿ, ಆದ್ರೇನು ಇಲ್ಲಿ ಜನಗಳು ಬರ್ತಾ ಇಲ್ಲ. ಇವಾಗ ಇನ್ನ ಪ್ರಯತ್ನ ಮಾಡ್ತಾನೆ ಇದ್ದೀವಿ.